ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಸ್ಟೂಡೆಂಟ್ಸ್ ಕೇಳುವಂಥ ಒಂದು ಕಾಮೆಂಟ್ ಸೆಕ್ಷನ್ ತುಂಬ ಜನ ತಿಳಿಸಿದರು. ಸೊ ಒಂದು ಎಕ್ಸಾಮ್ಸ್ನ ಒಂದು 2022 ಸ್ಕೀಮಲ್ಲಿ ಇಂಜಿನಿಯರಿಂಗಲ್ಲಿ, ಸೊ ಹಾಗೆ VT ಅಂಡರಲ್ಲಿ ಓದುವಂಥ ವಿದ್ಯಾರ್ಥಿ ಎಷ್ಟು ಸಲ ಎಕ್ಸಾಮ್ಸ್ನ ಬರೀಬೋದು ಬ್ಯಾಕ್ಲಾಗ್ಸ್ನ ಅಂತಂದು ಕೇಳಿದ್ರು. ಸೊ ಏನಾದರೂ ಒಂದು ಫಸ್ಟ್ ಇಯರ್ ಆಗಿರೋದು ಸೆಕೆಂಡ್ ಇಯರಲ್ಲಿ ಏನು ಬ್ಯಾಕ್ಲಾಗ್ಸ್ ಆಗಿದ್ರು ಕೂಡ ಎಷ್ಟು ಟೈಮ್ಸ್ ಬರೀಬೋದು ಕಂಪೇರ್ ಟು ಒಂದು BA BCom ಆಗಿರ್ಬೋದು, ಸೊ ಹಾಗೆ ಒಂದು BCA. ಸೊ ಇವ್ರು ಕಂಪೇರ್ ಮಾಡಿದಾಗ ಎಷ್ಟು ಸಲ ಬರಿಬೋದು. ಸೊ BCA ಏನಿದೆಯಲ್ಲ ಅದು ಕೂಡ ನಮ್ಮ VT ಅಂಡರಲ್ಲೇ ಬರುತ್ತೆ. ಸೊ ಹಂಗಾಗಿ BCA ಬಿಟ್ಬಿಡೋಣ. BA BCom ಒಂದು ಕಂಪೇರ್ ಮಾಡಿದಾಗ ಫಸ್ಟ್ ಅಟೆಂಪ್ಟ್ ವಿದ್ಯಾರ್ಥಿಗಳೇ ಒಂದು ಇಯರ್ ತಿಳಿಸ್ತೀನಿ. ಒಂದು ಇಯರ್ದು ಏನಿರುತ್ತಲ್ಲ ಸೇಮ್ ಕಂಪೇರ್ ಮಾಡ್ಬೋದು. ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಸೇಮ್ ಇರುತ್ತೆ. ಸೊ 2022 ಸ್ಕೀಮ್ VT ಅಂಡರಲ್ಲಿ ಓದುವಂಥ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಮಾಡುವಂಥ ವಿದ್ಯಾರ್ಥಿಗಳು ಏನಿದಲ್ಲ, ಸೊ ಫಸ್ಟ್ ಇಯರಲ್ಲಿ ಫಸ್ಟ್ ಸೆಮ್ ಎಕ್ಸಾಮ್ ಬರೀತೀರೋ, ಸೊ ರೆಗ್ಯುಲರ್ ಆಗಿರುತ್ತೆ. ಸೊ ಸೆಕೆಂಡ್ ಸೆಮ್ ಎಕ್ಸಾಮ್ ಬರೀತೀರಾ, ಫಸ್ಟ್ ಸೆಮ್ ರಿಸಲ್ಟ್ ಬಂದಿರುತ್ತೆ, 3 ಸಬ್ಜೆಕ್ಟ್ಸ್ ಬ್ಯಾಕ್ಲಾಗ್ಸ್ ಆಗಿರ್ತವೆ. ಸೆಕೆಂಡ್ ಸೆಮ್ಗೆ ಬರ್ತೀರಾ, ಸೆಕೆಂಡ್ ಸೆಮ್ಲಿ ರೆಗ್ಯುಲರ್ ಬರ್ತೀರಾ, ರೆಗ್ಯುಲರು ಪ್ಲಸ್ ಬ್ಯಾಕ್ಲಾಗ್ಸ್ ಎರಡು ಬರೀಬೋದು. ಓಕೆನಾ ವಿದ್ಯಾರ್ಥಿಗಳೇ? ಸೊ ಸೆಕೆಂಡ್ ಸೆಮ್ದು ರೆಗ್ಯುಲರ್ ಪ್ಲಸ್ 3 ಬ್ಯಾಕ್ಲಾಗ್ಸ್ ಕಂಪ್ಲೀಟ್ ಮಾಡಿದ ನಂತರ ಅಂದರೆ ಸೆಮ್ ವೈಸು ಬ್ಯಾಕ್ಲಾಗ್ಸ್ ಕೂಡ ಕ್ಯಾರಿ ಮಾಡ್ಕೋಬೋದು, ಮಾಡ್ತಾನೆ ಬರಿಬೋದು. ಓಕೆನಾ? ಸೊ ಆಮೇಲೆ ಇಯರ್ಗೆ ಒಂದು ಸಲ ಮೇಕಪ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ. ಅದು ಯಾರಿಗೆ ಅಂತಂದರೆ ಒಂದು 2022 ಸ್ಕೀಮಿಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಅದು VT ಅಂಡರಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ. ಸೊ VT ಅಂಡರಲ್ಲಿ ಇರುವಂಥ ವಿದ್ಯಾರ್ಥಿಗಳು ಮಾತ್ರ ಈ ಒಂದು 2022 ಸ್ಕೀಮ್ ಅನ್ನೋದು ಅಪ್ಲೈ ಆಗುತ್ತೆ. ಸೊ ಹಂಗಾಗಿ ನೀವು ಇಯರ್ಗೆ ಒಂದು ಸಲ ಮೇಕಪ್ ಎಕ್ಸಾಮು, ಹಾಗೆ ಸೆಮ್ಗೆ ಒಂದು ಸಲ ನಿಮ್ಮ ರೆಗ್ಯುಲರು ಪ್ಲಸ್ ಬ್ಯಾಕ್ಲಾಗ್ಸ್ ಬರಿಬೋದು. ಓಕೆನಾ? ಸೊ ಅದು ಯಾವ ಬ್ಯಾಕ್ಲಾಗ್ಸ್ ಏನು ಸಪ್ರೇಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳೇ, ಸೊ ಬ್ಯಾಕ್ಲಾಗ್ಸ್ ಕೂಡ ಅದ್ರ ಜೊತೆಯಲ್ಲೇ ಕಂಡಕ್ಟ್ ಮಾಡ್ತಾರೆ, ರೆಗ್ಯುಲರು ಪ್ಲಸ್ ಬ್ಯಾಕ್ಲಾಗ್ಸು. ಅದು ಕೂಡ ಯಾವ ಥರ ಇರುತ್ತೆ ಅಂತಂದರೆ, ರೆಗ್ಯುಲರ್ ಸಬ್ಜೆಕ್ಟ್ ಒಂದಿದ್ರೆ ಅದ್ರ ಕೆಳಗಡೆ ಒಂದು ಬ್ಯಾಕ್ಲಾಗು, ಅಂದರೆ 2 days ಗ್ಯಾಪ್ ಇರ್ಬೋದು, ಗ್ಯಾಪ್ ಇರದೇ ಕೂಡ ಇರ್ಬೋದು, 4 days ಗ್ಯಾಪ್ ಇರದೇ ಕೂಡ ಇರ್ಬೋದು, 4 days ಕಂಟಿನ್ಯೂಸ್ ಎಕ್ಸಾಮ್ಸ್ ಇರ್ಬೋದು, ಮಾರ್ನಿಂಗ್ ಸೆಕ್ಷನ್ ಇರ್ಬೋದು. ಆಲ್ಮೋಸ್ಟ್ ಒಂದು ಸೆಕೆಂಡ್ ಇಯರಿಂದ ಏನಿರುತ್ತಲ್ಲ ಅದು ಆಲ್ಮೋಸ್ಟ್ ಎಲ್ಲರಿಗೂ ಫಸ್ಟ್ ಇಯರಿಂದ ಕೂಡ ಸ್ವಲ್ಪ ಒಂದು ಫಸ್ಟ್ ಇಯರ್ ಈ ಒಂದು ವರ್ಷ ಏನಾಗಿದೆಲ್ಲ ವಿದ್ಯಾರ್ಥಿಗಳ ಫಸ್ಟ್ ಇಯರಲ್ಲಿ 9 o'clock ಇಟ್ಟಿದ್ರು, 9:30ಗೆ ಕ್ಲಾಸ್ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಎಕ್ಸ್ಟರ್ನಲ್ ಎಕ್ಸಾಮ್ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ಸೆಕೆಂಡ್ ಇಯರಿಂದ ಏನಿರುತ್ತಲ್ಲ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಫ್ಟರ್ನೂನೇ ಇರ್ತಾರೆ, ಆಫ್ಟರ್ನೂನ್ 2 o'clock ಸ್ಟಾರ್ಟ್ ಮಾಡ್ತಾರೆ. ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ 2 o'clock ಸ್ಟಾರ್ಟ್ ಆಗುತ್ತೆ. 2 o'clock ಸ್ಟಾರ್ಟ್ ಆದರೂ ಕೂಡ ಒಂದು ಕಂಟಿನ್ಯೂಸ್ ಕೂಡ ಎಕ್ಸಾಮ್ಸ್ ಇರೋ ಚಾನ್ಸಸ್ ಇರುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಂಗಾಗಿ ಸೆಮ್ಮಿಗೆ ಒಂದು ಸಲ ಬರಿತೀರಿ. ಹಾಗೇನೆ ಒಂದು ಥರ್ಡ್ ಇಯರ್ನ ಒಂದು ಎಕ್ಸಾಂಪಲ್, ಸೆಕೆಂಡ್ ಇಯರ್ನ ಎಕ್ಸಾಂಪಲ್ ತೆಗೆದುಕೊಂಡ್ರೆ, ಸೆಕೆಂಡ್ ಇಯರ್ ಎಕ್ಸಾಮ್ಸ್ ಒಂದು ಎಕ್ಸ್ಟರ್ನಲ್ ಎಕ್ಸಾಮ್ ಬಂದಿರುತ್ತೆ ಸೆಕೆಂಡ್ ಇಯರ್, ಥರ್ಡ್ ಸೆಮ್. ಸೊ ಥರ್ಡ್ ಸೆಮ್ಮಲ್ಲಿ ಎಕ್ಸಾಮ್ಸ್ ಬರೆಗೆ ಹೋಗ್ತೀವಿ. ಸೊ ಒಂದು ಸೆಕೆಂಡ್ ಸೆಮ್ಮು ಫಸ್ಟ್ ಸೆಮ್ಮಲ್ಲಿ, ಫಸ್ಟ್ ಇಯರ್ ಏನೋ ಬ್ಯಾಕ್ಲಾಗ್ಸ್ ಇದ್ದರೆ ಸೆಕೆಂಡ್ ಇಯರಲ್ಲಿ, ಥರ್ಡ್ ಸೆಮ್ಮಲ್ಲಿ, ಓಕೆನಾ, ಥರ್ಡ್ ಸೆಮ್ಮಲ್ಲಿ ಫಸ್ಟ್ ಇಯರ್ ಬ್ಯಾಕ್ಲಾಗ್ಸು ಪ್ಲಸ್ ರೆಗ್ಯುಲರು. ಎಕ್ಸಾಂಪಲ್ಗೆ ಕನ್ನಡ ಇಂಗ್ಲೀಷ್ ಇರುತ್ತೆ ಬ್ಯಾಕ್ಲಾಗ್ಸು, ಪ್ಲಸ್ ನಿಮ್ದು ಏನೋ ಒಂದು ಎಕ್ಸಾಂಪಲ್ಗೆ ಒಂದು ಜಾವಾನೋ C++ ಯಾವುದೇ ಇರುತ್ತೆ. ಸೊ C++, ಕನ್ನಡ, ಜಾವಾ, ಇಂಗ್ಲೀಷ್ ಕಂಟಿನ್ಯೂಸ್ ಆಗಿ ಕೂಡ ಇರ್ಬೋದು. ಸೊ ಈ ಥರ ಕೂಡ ಕಂಡಕ್ಟ್ ಮಾಡ್ತಾರೆ, ನೀವು ಕಂಟಿನ್ಯೂಸ್ ಆಗಿ ಓದೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಯಲ್ಲೇ ಫೋರ್ತ್ ಸೆಮ್ಮಲ್ಲಿ, ಥರ್ಡ್ ಸೆಮ್ ಏನೋ ಬ್ಯಾಕ್ಲಾಗ್ಸ್ ಇದ್ವು ಅಂದರೆ ಥರ್ಡ್ ಸೆಮ್ದು ಬ್ಯಾಕ್ಲಾಗ್ಸು ಪ್ಲಸ್ ಫೋರ್ತ್ ಸೆಮ್ ರೆಗ್ಯುಲರು ಇವು ಕೂಡ ಬರಿಬೋದು. ಓಕೆನಾ? ಎಲ್ಲ ಕ್ಲಿಯರ್ ಆಯಿತಾ? ಓಕೆ. ಕ್ಲಿಯರ್ ಆಗಲಿಲ್ಲ ಅಂತಂದರೆ ವಿದ್ಯಾರ್ಥಿಗಳ ರಿವ್ಯಾಲ್ಯೂಷನ್ ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ? ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದ ನಂತರ ಆ ಒಂದು ಅಮೌಂಟ್ ಎಷ್ಟಿರುತ್ತೆ, ಒಂದು 600 ಸಮಥಿಂಗ್ ಇರುತ್ತೆ. ಸೊ 600 ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದ ನಂತರ ನಿಮಗೆ ಆ ಸಬ್ಜೆಕ್ಟ್ಸ್ ಬಂದರೆ ಅದಕ್ಕೆ ಪ್ರತಿ ಸಬ್ಜೆಕ್ಟ್ಗೆ ಇಷ್ಟಿಷ್ಟು ಅಂತ ಕ್ರೆಡಿಟ್ಸ್ ಅನ್ನು ಕೊಟ್ಟಿರ್ತಾರೆ. ಸೊ ಆ ಕ್ರೆಡಿಟ್ಸ್ ಎಲ್ಲವೂ ನಿಮ್ಗೆ ಬರ್ತವೆ, ಪ್ಲಸ್ ನಿಮ್ಗೆ ಯಾವುದೇ ಥರ ಮಾರ್ಕ್ ಇರೋದಿಲ್ಲ. ಒಂದು ಮಾರ್ಕ್ಸ್ ಕಾರ್ಡಲ್ಲಿ ನೀವು ಫೇಲ್ ಆಗಿದ್ರೆ ಅನ್ನೋದನ್ನು ಮೆನ್ಷನ್ ಮಾಡೋದಿಲ್ಲ. ಹಾಗೆ ನಿಮ್ಮ ಮಾರ್ಕ್ಸ್ ಏನಿರುತ್ತೆ ಟೋಟಲ್ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಓಕೆನಾ? ಸೊ ಆಮೇಲೆ ನಾನು ರಿವ್ಯಾಲ್ಯೂಷನ್ ತಗೊಂಡಿದ್ದೀನಿ, ಆದರೂ ಕೂಡ ಒಂದು ಮಾರ್ಕ್ಸಲ್ಲಿ ನಾನು ಫೇಲ್ ಆಗಿದ್ದೀನಿ, ಸೆಕೆಂಡ್ ಅಟೆಂಪ್ಟಲ್ಲಿ ರಿವ್ಯಾಲ್ಯೂಷನ್ ಹಾಕಿದ ನಂತರ ನನಗೆ ಪಾಸ್ ಆಗಿದ್ದೀನಿ ಅನ್ನೋದು ಎಲ್ಲಿ ಮೆನ್ಷನ್ ಮಾಡೋದಿಲ್ಲ. ಓಕೆನಾ? ಅದು ತಿಳ್ಕೊಳ್ಳಿ. ಸೊ ಹಂಗಾಗಿ ಆದಷ್ಟು ವಿದ್ಯಾರ್ಥಿಗಳು ಒಂದು ಚೆನ್ನಾಗಿ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ಕಂಪಲ್ಸರಿ ಎಲ್ಲ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿ. ಯಾಕೆಂದರೆ ನೀವು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿಲ್ಲ, ಒಂದು 300 rupees ಕಡಿಮೆ ಆಗುತ್ತೆ ಅಂತ ಒಂದು ಯೋಚನೆ ಮಾಡುವಾಗ ಆ ಒಂದು ಸಬ್ಜೆಕ್ಟ್ ಏನಿರುತ್ತಲ್ಲ ನಿಮ್ಮ ಒಂದು ಎಕ್ಸ್ಟರ್ನಲ್ ಮಾರ್ಕ್ಸ್ ಕಾರ್ಡಲ್ಲಿ ಏನೊಂದು ವಿಡಿಯೋ ಕಾರ್ಡನ್ನ ಕೊಡ್ತಾರಲ್ಲ ಆ ಮಾರ್ಕ್ಸ್ ಕಾರ್ಡಲ್ಲಿ ಮೆನ್ಷನ್ ಮಾಡ್ತಾರೆ, ಈ ಸಬ್ಜೆಕ್ಟು ಫೇಲ್ ಆಗಿದ್ದಾನೆ, ಇಷ್ಟು ಅಟೆಂಪ್ಟು ಫೇಲ್ ಆಗಿದ್ದಾನೆ, ಸೊ ಟೋಟಲ್ ಆಗಿ ಅರೌಂಡ್ ಫೇಲ್ ಆಗಿದೆ ಅಂತ ಒಂದು ಮೆನ್ಷನ್ ಮಾಡ್ತಾರೆ. ಸೊ ಹಂಗಾಗಿ ಆದಷ್ಟು ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿ ಟ್ರೈ ಮಾಡಿ. ಸೊ ಹಾಗೇನೇ ವಿದ್ಯಾರ್ಥಿಗಳೇ, ಈ ಒಂದು ರಿವ್ಯಾಲ್ಯೂಷನ್ ಕೂಡ ಅಪ್ಲೈ ಮಾಡಿದ ನಂತರ ನಿಮಗೆ ಒಂದು ಪಾಸ್ ಆದರೆ ವಿದ್ಯಾರ್ಥಿಗಳು ಅದು ಯಾವುದೇ ಥರ ಒಂದು ಮಾರ್ಕ್ ಲಿಸ್ಟಲ್ಲಿ ಇರೋದಿಲ್ಲ. ಸೊ ಮಾರ್ಕ್ಸ್ ಕಾರ್ಡಲ್ಲಿ ಮೆನ್ಷನ್ ಮಾಡೋದಿಲ್ಲ, ಇದು ನಾರ್ಮಲ್ ಆಗಿ ಪಾಸ್ ಆಗಿದೆ ಅಂತ ಕೊಡ್ತಾರೆ. ಸೊ ಅದ್ರ ಜೊತೆಲಿ ಪ್ರತಿ ಸಬ್ಜೆಕ್ಟ್ಗೂ ಕ್ರೆಡಿಟ್ಸ್ ಅಂತ ಇರ್ತವೆ, ಆ ಕ್ರೆಡಿಟ್ಸ್ ಅನ್ನು ನಿಮಗೆ ಫುಲ್ ಆಗಿ ಕೊಡ್ತಾರೆ, ಯಾವ ಥರ ಕಟ್ ಮಾಡೋಂಗಿಲ್ಲ. ಸೊ ಆದರೆ ಅದ್ರ ಜೊತೆಲಿ ಕ್ರೆಡಿಟ್ಸ್ ನಿಮ್ಗೆ ಯಾಕೆ ಯೂಸ್ ಆಗುತ್ತೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು,
ಸೊ ನೀವು ಟೋಟಲ್ ಫೈನಲ್ ಮಾರ್ಕ್ಸ್ ಏನು ಮಾರ್ಕ್ಸ್ಗಳಲ್ಲಿ ಕ್ರೆಡಿಟ್ಸ್ ಎಲ್ಲವೂ ನಿಮ್ಗಿದ್ರೆ ಆಟೋಮೆಟಿಕ್ ನಿಮ್ದೊಂದು CGP ಏನಾಗಿರುತ್ತಲ್ಲ ರೈಸ್ ಆಗುತ್ತೆ. ಕ್ರೆಡಿಟ್ಸ್ ಹೋದ್ರೆ ಏನಾಗುತ್ತೆ, CGP ಕಡಿಮೆ ಆಗುತ್ತೆ. ಕ್ರೆಡಿಟ್ಸ್ ಕೂಡ ವ್ಯಾಲ್ಯೂ ಇದೆ ವಿದ್ಯಾರ್ಥಿಗಳು. ಸೊ ಹಂಗಾಗಿ ಕ್ರೆಡಿಟ್ಸ್ ನಿಮಗೆ ಸಿಗ್ತವೆ. ನೀವು ಯಾವಾಗ ನೀವು ಒಂದು ಸಬ್ಜೆಕ್ಟ್ಸ್ನ ಕ್ಲಿಯರ್ ಮಾಡ್ಕೊಂತೀರಿ, ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಕೊತೀರಿ, ಅವಾಗ ಕ್ರೆಡಿಟ್ಸ್ ತುಂಬ ಯೂಸ್ ಆಗ್ತವೆ. ಫೈನಲ್ ಮಾರ್ಕ್ಸ್ಗಳಲ್ಲಿ ನಿಮಗೆ ನೋಡಬೇಕು, ನೀವು ನಾರ್ಮಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕ್ರೆಡಿಟ್ಸ್ ಆ್ಯಡ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಅರೌಂಡ್ ತುಂಬ ಡಿಫ್ರೆನ್ಸ್ ಬರುತ್ತೆ. ಅವಾಗ ನಿಮ್ಮ CGP ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ಪಾಸ್ ಆದರೂ ಪರವಾಗಿಲ್ಲ, ಆ ಎಲ್ಲ ಕ್ರೆಡಿಟ್ಸ್ನ ತೆಗೆದುಕೊಳ್ಳೋಕೆ ಟ್ರೈ ಮಾಡಿ. ಸೊ ಅದ್ರ ಜೊತೆಲಿ ವಿದ್ಯಾರ್ಥಿ ಮೇಕಪ್ ಎಕ್ಸಾಮ್ ಏನಿದೆಯಲ್ಲ, ಸೊ ಮೇಕಪ್ ಎಕ್ಸಾಮ್ ಒಂದ್ಸಲ ಬರ್ದಿದ ಮೇಲೆ ಅದಕ್ಕೆ ಯಾವುದೇ ಥರ ರಿವ್ಯಾಲ್ಯೂಷನ್ ಇರೋದಿಲ್ಲ ಅನಿಸುತ್ತೆ. ನನಗೆ ಕೂಡ ಐಡಿಯಾ ಇಲ್ಲ. ಸೊ ನಾನು ತುಂಬ ದಿನ ಆಯಿತು ಒಂದು VTOದು ರಿವ್ಯಾಲ್ಯೂಷನ್ ಚೆಕ್ ಮಾಡಿ ಮೇಕಪ್ ಎಕ್ಸಾಮ್ದು. ಸೊ ನಾನು ತಿಳಿಸ್ಕೊಂಡು ಹೇಳ್ತೀನಿ ವಿದ್ಯಾರ್ಥಿ, ನಿಮ್ಗೆ ಯಾರಾದರೂ ಡೌಟ್ಸ್ ಇದೆ ಅದ್ರ ಬಗ್ಗೆ ರಿವ್ಯಾಲ್ಯೂಷನ್ ಬಗ್ಗೆ ಮೇಕಪ್ ಎಕ್ಸಾಮ್ದು ನಾನು ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡು ಹೇಳ್ತೇನೆ ವಿದ್ಯಾರ್ಥಿ. ಸೊ ಒಂದು ಮೇಕಪ್ ಎಕ್ಸಾಮ್ ಕೂಡ ಬರೀಬೋದು. ಮೇಕಪ್ ಎಕ್ಸಾಮಲ್ಲಿ ಕ್ಲಿಯರ್ ಆಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಸೆಮ್ಮಲ್ಲಿ ಹೋಗೋ ಒಂದೇ ಅಂದರೆ 3rd ಇಯರ್ ಕಂಪ್ಲೀಟ್ ಆಯಿತು, 4th ಇಯರ್ಲಿ ಏನಾದರೂ ಮೇಕಪ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದೀರಿ, ಇಯರ್ ಬ್ಯಾಕ್ ಸಿಸ್ಟಮು ಇತ್ತು ಅಂದರೆ ನೆಕ್ಸ್ಟ್ ಸೆಮ್ಮಲ್ಲಿ ನೀವು ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ದರೂ ಕೂಡ ನೆಕ್ಸ್ಟ್ ಸೆಮ್ ಹೋಗೋಕ್ಕಾಗಿಲ್ಲ. ಎಕ್ಸಾಂಪಲ್ಗೆ ಒಂದು ಲ್ಯಾಟ್ರ್ ಎಂಟ್ರಿ ವಿದ್ಯಾರ್ಥಿಗಳು 7th ಸೆಮ್ ಹೋಗೋದಕ್ಕಿಂತ ಮುಂಚೆನೇ 3rd ಸೆಮ್ ಆ್ಯಂಡ್ 4th ಸೆಮ್ ಎಲ್ಲ ಒಂದು ಸಬ್ಜೆಕ್ಟ್ಸ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ನೀವೇನೋ ಕ್ಲಿಯರ್ ಮಾಡಲಿಲ್ಲ, ಒಂದು ಸಬ್ಜೆಕ್ಟ್ ಇದ್ರೂ ಕೂಡ ಬ್ಯಾಕ್ಲಾಗ್ ಆಗುತ್ತೆ, ಇಯರ್ ಬ್ಯಾಕ್ ಸಿಸ್ಟಮ್ ಆಗುತ್ತೆ. ಇದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು, ಸೀನಿಯರ್ಸ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಒಂದು ಹೋರಾಟ ಮಾಡಿದ್ರು. ಬಟ್ ಒಂದು VTO ಅವರು ಕೊಡಲಿಲ್ಲ ಇದಕ್ಕೆ. ಒಂದು ಏನಪ್ಪ ಇದಕ್ಕಂದರೆ ಯಾವಾಗ ಒಂದು ಇಯರ್ ಬ್ಯಾಕ್ ಸಿಸ್ಟಮ್ ತೆಗೆದ್ರೆ ವಿದ್ಯಾರ್ಥಿಗಳು ತುಂಬ ಲೇಸಿ ಆಗ್ತಾರೆ, ಒಂದು ಎಜುಕೇಷನ್ ಸಿಸ್ಟಮ್ಗೆ ಮರ್ಯಾದೆ ಇಲ್ಲದೆ ಹೋಗುತ್ತೆ ಅಂತಂದು ವಿದ್ಯಾರ್ಥಿ ಹೋರಾಟ ಮಾಡಿದ್ರು ಕೂಡ ಅದನ್ನು ಇಯರ್ ಬ್ಯಾಕ್ ಸಿಸ್ಟಮ್ ತೆಗೆದಿಲ್ಲ. ಸೊ ಅದು ನನಗೆ ಕಂಟಿನ್ಯೂ ಆಗ್ತದೆ 2022 ಸ್ಕೀಮ್ ವಿದ್ಯಾರ್ಥಿಗೆ. ಸೊ ನಿಮ್ಮ ಸೀನಿಯರ್ಸ್ ಏನಿದೆಲ್ಲ 2021 ಅಥವಾ 2019 ಸ್ಕೀಮ್ ಇದಲ್ಲ, ಸೊ ನಿಮ್ಮ ಸೀನಿಯರ್ಸ್ಗೆ ಯಾವುದೇ ಥರ ಒಂದು ಇಯರ್ ಬ್ಯಾಕ್ ಸಿಸ್ಟಮ್ ಇದ್ದಿಲ್ಲ. ಅವರು ಎಷ್ಟು ಬ್ಯಾಕ್ಲಾಗ್ಸ್ ಅದು ಹಂಗೆ ಒಂದು ಕ್ಯಾರಿ ಮಾಡ್ಕೊಂಡು ಹೋಗೋ ಚಾನ್ಸಸ್ ಇತ್ತು. ಸೊ ನಮ್ಮ ಒಂದು ವಿದ್ಯಾರ್ಥಿಗಳ 2022 ಸ್ಕೀಮ್ ವಿದ್ಯಾರ್ಥಿಗಳೇ ಕ್ಯಾರಿ ಮಾಡ್ಕೊಂಡು ಹೋಗೋ ಚಾನ್ಸ್ ಇಲ್ಲ. ಸೊ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ ವಿದ್ಯಾರ್ಥಿ? ಸೊ ನೀವು ಹೇಳಿರೋಂಥ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಸುತ್ತೆ ವಿದ್ಯಾರ್ಥಿ. ಥ್ಯಾಂಕ್ ಯು.